ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಾವು ಇವತ್ತು ಮಾತಾಡಲಿಕ್ಕೆ ಹೊರಟಿರುವುದು ಒಂದು BLR ಪೋಸ್ಟ್ ಬಗ್ಗೆ. ಸೊ ಯೂಶ್ವಲಿ ನಾವು ಧರ್ಮಸ್ಥಳ ಪ್ರಕರಣಗಳಲ್ಲಿ ಯಾವುದೇ ಒಂದು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾನು ಆ ಒಂದು ವೆಬ್ಸೈಟಲ್ಲಿ ಬರುವಂಥ ಇನ್ಫಾರ್ಮೇಷನ್ ಮಾತ್ರ ಹೇಳ್ತೀನಿ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ವೀಡಿಯೋಸಲ್ಲೂ ಹೇಳಿದ್ದೆ. ಏಕೆಂದರೆ ಇಲ್ಲಿ ತನಕ ಒಂದು ಧರ್ಮಸ್ಥಳದ ಪ್ರಕರಣಗಳಲ್ಲಿ ಏನು ತನಿಖೆಗಳು ನಡೀತಾ ಇದೆ, ಸ್ಟೆಪ್ ಬೈ ಸ್ಟೆಪ್ ಅದು ಅಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಸತ್ಯಾಂಶ ಹೊರಗೆ ಬಂದಿದೆ. ಹಾಗಾಗಿ ಆ ಒಂದು ವೆಬ್ಸೈಟ್ನ ನಾನಂತೂ ಫಾಲೋ ಆಗಿಬಿಟ್ಟು ಸೊ ಅದರಲ್ಲಿ ಬರುವಂಥ ವಿಷಯನ ನಾನು ನಿಮಗೆ ಹೇಳ್ತೀನಿ. ಸೊ ಏನಪ್ಪಾ ಅಂದರೆ ಫಸ್ಟ್ ಆಫ್ ಆಲ್ ನಾವು ಮಹಿಳಾ ಆಯೋಗದ ಅಧಿಕಾರಿ ಅಧ್ಯಕ್ಷೆ ಅಂತ ಹೇಳ್ಬೋದು. ಸೊ ಅವರ ಒಂದು ನಾಗಲಕ್ಷ್ಮಿ ಚೌಧರಿ ಅವರ ಕೆಲಸಕ್ಕೆ ಮೆಚ್ಚುಗೆ ಸಿಕ್ಕಿ ಸೊ ಅವ್ರಿಗೊಂದು ಅವಾರ್ಡ್ ಸಿಕ್ಕಿದೆ, ಸಾರ್ಥಕ್ ನಾರಿ ಅಂತ ಅಂದ್ಬಿಟ್ಟು. ಸೊ ಅದನ್ನ ನೋಡ್ಬಿಟ್ಟು ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಇಟ್ ಇಸ್ ರಿಯಲಿ ಅವರಿಗೆ ಒಂದು ವರ್ತ್ ಸಿಗಬೇಕಾದಂತ ಒಂದು ಅವಾರ್ಡ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಇಲ್ಲಿ ತನಕ ನಾವು ನೋಡಿರೋದ್ರಲ್ಲಿ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತಾರೆ. ಆದ್ರೆ ಇವರು ತುಂಬಾನೇ ಒಂದು ನಮ್ಮ ಕರ್ನಾಟಕದಲ್ಲಿ ತುಂಬಾ ಒಂದು ತೊಂದರೆಗೊಳಗಾದ ತುಂಬಾ ಹೆಣ್ಣು ಮಕ್ಕಳ ನ್ಯಾಯದ ಪರವಾಗಿ ನಿಂತಿರುವಂತ ಆದರ್ಶ ಮಹಿಳೆ ಅಂತ ಹೇಳ್ಬೋದು. ಸೊ ಇವರ ಒಂದು ವ್ಯಕ್ತಿತ್ವ ತುಂಬಾನೇ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ಧರ್ಮಸ್ಥಳ ಪ್ರಕರಣಗಳಲ್ಲಿ ಏನು SIT ಫಾರ್ಮ್ ಆಗ್ಲಿಕ್ಕೆ ಮೇನ್ ರೀಸನ್ ಅಂತ ಅಂದ್ರೇನೆ ನಾಗಲಕ್ಷ್ಮಿ ಚೌಧರಿ ಅವರು. ಸೊ ಅವರಿಗೆ ರಿಯಲಿ ತುಂಬಾನೇ ಒಂದು ಅಭಿನಂದನೆಗಳು ಹೇಳ್ಬೇಕು ಮತ್ತು ಕಂಗ್ರಾಚುಲೇಷನ್ಸ್ ಹೇಳಲೇಬೇಕು. SIT ತಂಡ ರಚನೆಯಾಗಲು ಎಷ್ಟು ಮುಖ್ಯನೋ ಮಹಿಳಾ ಆಯೋಗ, ಅಂದ್ರೆ ಒಂದು ಮಹಿಳಾ ಆಯೋಗದ ಒತ್ತಾಯದ ಪ್ರಯುಕ್ತ ಒಂದು SIT ತಂಡ ಅನ್ನೋದು ಫಾರ್ಮ್ ಆಗುತ್ತೆ. ಆಕ್ಚುಲಿ ಅದಾದ್ಮೇಲೂ ಸಹ ಒಂದು SIT ತಂಡದ ವರ್ಕ್ ಅಂದ್ರೆ SIT ತಂಡ ಕೇವಲ ಏನು ಚಿನ್ನಯನ ಪ್ರಕರಣ ಮಾತ್ರ, ಅಂದ್ರೆ ಚಿನ್ನಯ್ಯ ತಂದ ತಲೆಬುಡೆ ಬಗ್ಗೆ ಮಾತ್ರ ಒಂದು ತನಿಖೆ ನಡೆಸ್ತಾ ಇದೆ. ಸೊ ಅವರ ಒಂದು ಕೆಲಸನ ಮತ್ತೆ ಅವರು ಪತ್ರದ ಮುಖಾಂತರ SITಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ರು. ಏನಪ್ಪಾ ಅಂತಂದ್ರೆ ಈಗ ಚಿನ್ನಯ್ಯನ ಕತೆ ಬಿಟ್ಬಿಟ್ಟು ಅಲ್ಲಿ ಧರ್ಮಸ್ಥಳದಲ್ಲಿ ಕಳೆದ 20 ವರ್ಷಗಳಿಂದ ಯಾವ ಸಾವು ನೋವುಗಳಾಗಿದೆ ಅಂದ್ರೆ ಅತ್ಯಾಚಾರಗಳಾಗಿರ್ಬೋದು, ಕಿಡ್ನಾಪ್‌ಗಳಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳು, ಸಣ್ಣ ಏನು ಸ್ಕೂಲ್ ಯೂನಿಫಾರ್ಮ್ ಅಥವಾ ಹೆಣ್ಮಕ್ಳ ಅಪಹರಣಗಳು, ಅತ್ಯಾಚಾರಗಳಾಗಿದೆ. ಅದರ ಬಗ್ಗೆ ಒಂದು ತನಿಖೆ ಸಮಗ್ರವಾಗಿ ನಡೆಸಿ ಅದರ ರಿಪೋರ್ಟ್‌ನ ಕೊಡಬೇಕಾಗಿ SITಗೆ ಲೆಟರ್ ಬರ್ತಿದ್ರು ನಾಗಲಕ್ಷ್ಮಿ ಚೌಧರಿ ಅವರು. ಸೊ ಅದೊಂದು ದೊಡ್ಡ ಸದ್ಯ ಆಗಿತ್ತು. ಆಗ ಅವರಿಗೆ ತುಂಬಾನೇ ಒಂದು ನೆಗೆಟಿವ್ ಆಗಿನೂ ತುಂಬಾ ಜನ, ಎಷ್ಟು ಜನ ಅಪ್ರಿಶಿಯೇಟ್ ಮಾಡಿದ್ರು ಅಷ್ಟೇ ನೆಗೆಟಿವ್ ಆಗಿ ಅವ್ರಿಗೂ ತುಂಬಾ ಕಮೆಂಟ್ಸ್ ಆಗ್ತಾ ಇದ್ರು. ಈವನ್ ಮೇನ್ ಮೀಡಿಯಾ ಸ್ಟ್ರೀಮ್‌ಗಳಿಗೆ ಅಂದ್ರೆ ಏನು ಮೇನ್ ನಮ್ಮ ಕನ್ನಡ ಚಾನೆಲ್ಸ್‌ಗಳಿಗೆ, ಬುರುಡೆ ಮೀಡಿಯಾಗಳಿಗಂತೂ ನಾಗಲಕ್ಷ್ಮಿ ಅವರಂತಂದ್ರೇನೆ ಬೇಜಾರು ಅನ್ನೋ ಅವ್ರ ಬಗ್ಗೆ ಬರೀ ನೆಗೆಟಿವ್ ಆಗೇ ತೋರಿಸ್ಲಿಕ್ಕೆ ಶುರು ಮಾಡಿದ್ರು. ಸೊ ಅದಾದ್ಮೇಲೆ ಈಗ ಪ್ರೆಸೆಂಟ್ ಏನ್ ಬಂದಿದೆ BLR ಪೋಸ್ಟಲ್ಲಿ ಅಂತ ಅಂದ್ರೆ 1000 ಅಂದ್ರೆ 1,000 ಪುಟಗಳು ಇರುವಂತ ಒಂದು ಪ್ರಾಥಮಿಕ ವರದಿಯನ್ನ ಮಹಿಳಾ ಆಯೋಗಕ್ಕೆ ಸಬ್ಮಿಟ್ ಮಾಡ್ತಾ ಇದ್ದಾರೆ SIT ಅವರು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಈ ವಾರದ ಕೊನೆಯಲ್ಲಿ SITಗೆ SITಯಿಂದ ಮಹಿಳಾ ಆಯೋಗಕ್ಕೆ 1,000 ಪುಟಗಳ ಪೇಜ್ ಏನು ವರದಿ ಇದೆ ಅಂದ್ರೆ ಧರ್ಮಸ್ಥಳ ಕಂಪ್ಲೀಟ್ ಪ್ರಕರಣಗಳ ಬಗ್ಗೆ ಸೊ ಅದನ್ನ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಮತ್ತು BLR ಪೋಸ್ಟಲ್ಲಿ ಒಂದು ಫ್ಯೂ ಹೆಡ್‌ಲೈನ್ಸ್ ತರ ಕೊಟ್ಟಿದ್ದಾರೆ. ಒಂದು ಮೇನ್ ಆಗಿ ಒಂದು 5 ಇಂಪಾರ್ಟೆಂಟ್ ತನಿಖೆ ಬಗ್ಗೆನೂ ಅದರಲ್ಲಿ ಇದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಸೌಜನ್ಯ ಹೋರಾಟ ಮತ್ತು ಚಿನ್ನಯ್ಯದ ಏನು ಪ್ರಕರಣ ಅಲ್ಲಿ ನಡೀತಾ ಇದೆ. ಸೊ ಅದರ ಒಂದು ಸಮಗ್ರ ತನಿಖೆ ನಡೀತಾ ಇದೆ ಮತ್ತು ಸೌಜನ್ಯ ಹೋರಾಟಗಾರರಿಗೆ SITಯಿಂದ ಯಾವುದೇ ಒಂದು ತೊಂದರೆ ಆಗ್ತಾ ಇಲ್ಲ ಮತ್ತು ತನಿಖೆಯನ್ನು ನಡೆಸ್ತಾ ಇಲ್ಲ. ಯಾಕೆಂತಂದ್ರೆ ಚಿನ್ನಯ್ಯದು ಯಾವಾಗ ಅದು ತನಿಖೆ ನಡೀತು ಸೊ ಆಗ್ಲೇ ಅವರು ಸೌಜನ್ಯ ಹೋರಾಟಗಾರರನ್ನ ಕರೆದು ಎಲ್ಲ ತನಿಖೆ ಮುಗಿಸಿದ್ದಾರೆ. ಸೊ ಇನ್ಮೇಲೆ ಅವರ ಒಂದು ಮೇಲೆ ತನಿಖೆ ನಡೆಯುವುದಿಲ್ಲ ಅನ್ನೋದನ್ನ ಆ ಪೋಸ್ಟಲ್ಲಿ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಮ್ಮ ಬುಡೆ ಮೀಡಿಯಾಗಳಲ್ಲಿ ತೋರಿಸ್ತಾ ಇದ್ರು ಇವರೆಲ್ಲ ಷಡ್ಯಂತ್ರ ಅಂತ. ಆ ಷಡ್ಯಂತ್ರ ಅಲ್ಲ ಅನ್ನೋದನ್ನ ಅಲ್ಲೇ ಗೊತ್ತಾಗುತ್ತೆ ನಮ್ಗೆ ಇಷ್ಟರಲ್ಲೇ. ಸೊ ಅಷ್ಟೇ ಅಲ್ಲ, ಸೌಜನ್ಯ ಹೋರಾಟಗಾರರಿಗೆ ಯಾವುದೇ ಒಂದು ತಪ್ಪು ಮಾಡಿಲ್ಲ ಅವರು. ಹಂಗ್ ಮಾಡಿದ್ರೆ ಅವರು ಒಂದು ಸಣ್ಣ ತಪ್ಪು ಮಾಡಿದ್ರು ಅದು ಇಷ್ಟೊತ್ತಿಗೆ ಪ್ರೂವ್ ಆಗ್ಬೇಕಾಗಿತ್ತು. ಬಟ್ ಆ ರೀತಿ ಯಾವುದು ಮಾಡಿಲ್ಲ ಅನ್ನೋದು ಒಂದು ಸತ್ಯಾಂಶ ಹೊರಗೆ ಬರುತ್ತೆ ವೆರಿ ಸೂನ್. ಇನ್ನು 2ನೇ ಪಾಯಿಂಟ್ ಏನಂದ್ರೆ ಬಂಗ್ಲೆಗುಡ್ಡೆಯಲ್ಲಿ ಕಣ್ಮರೆಯಾದಂತಹ ತುಂಬಾ ಒಂದು ಅಂದ್ರೆ ವೃದ್ಧರಾಗಿರ್ಬೋದು, ವಯಸ್ಕರಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ಶವಗಳು, ಸಣ್ಣ ಮಕ್ಕಳ ಒಂದು ತಲೆಬುಡಗಳು ಸಿಕ್ಕಿದೆ ಅಂತ ಏನ್ ಹೇಳ್ತಾ ಇದ್ದಾರೆ. ಸೊ ಅದ್ರದ್ದು ಒಂದು ತನಿಖೆ ನಡೀತಾ ಇದೆ ಪ್ರಾಪರ್ ಆಗಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಕೆಲವು ಪುಟಗಳು ಇದೆ ಅಂತ ಅಂದ್ಬಿಟ್ಟು BLR ಪೋಸ್ಟ್ ಅಲ್ಲಿ ಇದೆ. 74 ಶವಗಳು ಅಂದ್ರೆ ಸಿಕ್ಕ ದಿನವೇ ಮಣ್ಣು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಏನು ಗ್ರಾಮ ಪಂಚಾಯಿತಿಯಲ್ಲಿ ವರದಿಯಲ್ಲಿ ಇದೆ. ಯಾಕೆ ಅಂತ ಅಂದ್ಬಿಟ್ಟು, ಯಾಕೆಂದ್ರೆ ಯಾವುದೇ ಒಂದು ಅನಾಥ ಶವ ಸಿಕ್ಕಿದ್ರು ಸಹ ಅದು ಯಾವುದು, ಯಾರು, ಏನು ಅಂತ ಎಕ್ಸಾಮಿನ್ ಮಾಡಿ ಅವ್ರ ಫ್ಯಾಮಿಲಿಗೆ ಕೊಡುವಂಥದ್ದು ಗ್ರಾಮ ಪಂಚಾಯಿತಿಯ ಒಂದು ಜವಾಬ್ದಾರಿ ಆಗಿರುತ್ತೆ. ಬಟ್ ಆ ಜವಾಬ್ದಾರಿನ ಮರೆತು ಸಿಕ್ಕಿದ ದಿನವೇ ಅವರು ಮಣ್ಣು ಮಾಡಿದ್ದಾರೆ. ಏನಕ್ಕೆ? ಅದ್ರ ರೀಸನ್ ಏನು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ತನಿಖೆ ನಡೀತಿದೆ. ಅಷ್ಟೇ ಅಲ್ಲ, ಆ 74 ಶವಗಳು ಏನು ಅವತ್ತಿನ ದಿನನೇ ಮಣ್ಣು ಮಾಡಿದ್ದಾರೆ. ಅದ್ರಲ್ಲಿ 2 ಶವಗಳು KS ಹೆಗ್ಡೆ ಹಾಸ್ಪಿಟಲ್‌ನ ಆ ಹಾಸ್ಪಿಟಲ್‌ಗೆ ಸಂಬಂಧಪಟ್ಟಂತೆ ಸ್ಮಶಾನದಲ್ಲಿ ಹೂಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ತನಿಖೆ ಈಗಲೂ ನಡೀತಾ ಇದೆ. ಸೊ ಆ ಅನಾಥ ಶವಗಳು ಏನ್ ಸಿಗುತ್ತೆ ಅದು ಮಣ್ಣು ಮಾಡ್ಬೇಕಾಗಿರೋದು ಸರ್ಕಾರಿ ಜಾಗದಲ್ಲಿ. ಇದು KS ಹೆಗ್ಡೆ ಹಾಸ್ಪಿಟಲ್ ಒಂದು ಪ್ರೈವೇಟ್ ಹಾಸ್ಪಿಟಲ್. ಇಲ್ಲಿ ಹೇಗೆ ಮಣ್ಣು ಮಾಡ್ಲಿಕ್ಕೆ ಸಾಧ್ಯ? ಸೊ ಈ ಪ್ರಶ್ನೆ ಎಲ್ರಿಗೂ ತುಂಬಾ ಜನಕ್ಕೆ ಮೂಡಿತ್ತು. ಇವನ್ ನಾನು ಅದ್ರ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ. ಏನು ಪಾಸಿಬಲ್ ಇದೆ? ಯಾಕೆ KS ಹೆಗ್ಡೆ ಹಾಸ್ಪಿಟಲ್ ಬೆಳ್ತಂಗಡಿಯಿಂದ 60 ಕಿಲೋಮೀಟರ್ ಇದ್ರು ಅಲ್ಲಿ ಹೋಗಿ ಪೋಸ್ಟ್‌ಮಾರ್ಟಮ್ ಮಾಡಿ ಅಲ್ಲಿನ ಒಂದು ಸ್ಮಶಾನದಲ್ಲಿ ಮಣ್ಣು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಗೊಂದಲಗಳು ಈಗಲೂ ಸಹ ಇದೆ. ಅದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಅದರ ತನಿಖೆಯ ಬಗ್ಗೆನೂ ಸಹ ಏನು ಆ ವರದಿಯಲ್ಲಿ ಆ 1000 ಪುಟಗಳ ವರದಿಯಲ್ಲಿ ಇದೆ ಅಂತ ಅಂದ್ಬಿಟ್ಟು BLR ಪೋಸ್ಟ್ ಹೇಳ್ತಾ ಇದೆ.
ಒಂದು ಧರ್ಮಸ್ಥಳದ ಸುತ್ತಮುತ್ತ ಜಾಗದಲ್ಲಿ ಒಂದೇ ಪ್ಲೇಸಲ್ಲಿ 74 ಶವಗಳನ್ನ ಮಣ್ಣು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಸಹ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ದಾಖಲಾತಿ ಸಿಕ್ಕಿಲ್ಲ. ಸೊ ಅದರ ತನಿಖೆ ಸಹ ನಡೀತಾ ಇದೆ ಅಂತ ಅಂದ್ಬಿಟ್ಟು ಆ ಒಂದು BLR ಪೋಸ್ಟಲ್ಲಿ ಇದೆ. ಸೊ ಇಷ್ಟು ಒಂದು ಎಷ್ಟು ನಿರ್ದಿಷ್ಟವಾಗಿದೆ ಅನ್ನೋದು ಒಂದು ನಾವು ಹೇಳಲಿಕ್ಕಾಗಲ್ಲ. ಬಟ್ ಅಟ್‌ಲೀಸ್ಟ್ ಇಲ್ಲಿ ತನಕ ಅವ್ರು ಏನು ಧರ್ಮಸ್ಥಳ ಪ್ರಕರಣಗಳಲ್ಲಿ ಈ ಒಂದು ತನಿಖೆ ನಡೀತಿದೆ. ಎಲ್ಲ ಅಪ್ಡೇಟ್ಸ್‌ನ ಅವ್ರು ಏನು ಕೊಟ್ಟಿದ್ದಾರೆ ಅದೆಲ್ಲ ಸತ್ಯವಾಗಿ ಬಂದಿದೆ. ಸೊ ಏನೇ ಆಗಲಿ ಫೈನಲಿ ಎಲ್ಲರಿಗೂ ಬೇಕಾಗಿರೋದು ಯಾರು ನಿಜವಾದ ತಪ್ಪಿತಸ್ಥರು ಮತ್ತೆ ಈ ರೀತಿ ಒಂದು ಅನಾಥ ಶವಗಳಿಗೆ ಏನಕ್ಕೆ ಈ ರೀತಿ ಅಂದ್ರೆ ಸೋ ಕಾಲ್ಡ್ ಪೀಪಲ್ ಹೇಳ್ತಾರಲ್ಲ, ಸೊ ಅಲ್ಲಿ ಹೋಗಿ ಮೋಕ್ಷ ಸಿಗಲಿಕ್ಕೆ ಅಂತ ಆತ್ಮಹತ್ಯೆ ಮಾಡ್ಕೊಂಡವ್ರು ತುಂಬಾ ಜನ ಅಂತ ಅಂದ್ಬಿಟ್ಟು. ಸೊ ಆತ್ಮಹತ್ಯೆ ಮಾಡ್ಕೊಂಡು ನಿಜವಾಗ್ಲೂ ಆತ್ಮಹತ್ಯೆ ಮಾಡ್ಕೊಂಡ್ರು ಅಥವಾ ಅದು ಯಾವ್ದಾದ್ರು ಬೇರೆ ಪ್ರಕರಣಗಳಿಂದ ಅಂದ್ರೆ ಒಂದು ಕೊಲೆ ಅಥವಾ ಆತ್ಮಹತ್ಯೆ ಒಂದು ಅತ್ಯಾಚಾರಗಳಾಗಿದೆಯಾ ಏನು ಅಂತ ಅಂದ್ಬಿಟ್ಟು ಸಮಗ್ರ ತನಿಖೆಯಾಗಿ ಕೊನೆಗೆ ಎಲ್ರಿಗೂ ಒಂದು ಶವಗಳಿಗೂ ಸಹ ಒಂದು ಮುಕ್ತಿ ಸಿಗ್ಲಿ ಮತ್ತು ಅವರ ಆತ್ಮಗಳಿಗೆ ಶಾಂತಿ ಸಿಗ್ಲಿ ಮತ್ತು ಎಷ್ಟೋ ಜನಗಳು ಏನಿದ್ದಾರೆ ಧರ್ಮಸ್ಥಳ ಪ್ರಕರಣಗಳಲ್ಲಿ ಏನ್ ನಡೀತಿದೆ ಅದಕ್ಕೊಂದು ನ್ಯಾಯ ಸಿಗ್ಲಿ ಅಂತ ಬಯಸ್ತಿದ್ದಾರೆ. ಎಲ್ಲರಿಗೂ ಸಹ ಒಂದು ಅದು ನ್ಯಾಯದ ಒಂದು ಸತ್ಯದ ಒಂದು ವಿಚಾರ ಹೊರಗೆ ಬರ್ಲಿ ಅಂತ ಅಂದ್ಬಿಟ್ಟು ನಾವು ಬೇಡ್ಕೊಳ್ತಾ ಇದ್ವಿ. ಸೊ ಅಷ್ಟೇ ಅಲ್ಲ ಫೈನಲಿ ಎಲ್ರಿಗೂ ಬೇಕಾಗಿರೋದು 13 ವರ್ಷಗಳಾದ್ರೂ ಏನು ನ್ಯಾಯ ಸಿಗದೇ ಇರುವಂತ ಸೌಜನ್ಯಗೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು. ಸೊ ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತು ಇನ್ನಷ್ಟು ವಿಷಯಗಳಿಗಾಗಿ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.